ಇರಾನ್ ಇಸ್ರೇಲ್ ನಡುವಿನ ಯುದ್ಧ 10ನೇ ದಿನವೂ ಮುಂದುವರೆದಿದೆ. ಇರಾನ್ ತೈಲ ಘಟಕಗಳನ್ನು ಗುರಿಯಾಗಿಸಿ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಮಾಡುತ್ತಿದ್ದು, ಟೆಹರಾನ್ನ 5 ತೈಲ ಘಟಕಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ದಾಳಿಯ ತೀವ್ರತೆಗೆ ತೈಲ ಘಟಕಗಳು ಹೊತ್ತಿ ಉರಿದಿವೆ. ಇನ್ನು ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿ ದಾಳಿ ಮಾಡಿದ್ದು, ಬಹ್ರೇನ್ನ ಜನವಸತಿ ಪ್ರದೇಶದ ಮೇಲೆಯೇ ದಾಳಿ ಮಾಡಿದೆ. ಘಟನೆಯಲ್ಲಿ ಮಕ್ಕಳು ಸೇರಿದಂತೆ 35ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಇರಾನ್ನ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ಮುಂದುವರೆಸಿದೆ. ಇರಾನ್ನ ಮಿನಾಬ್ ನಗರದ ಶಾಲೆ ಮೇಲೆಯೇ ಕ್ಷಿಪಣಿ ದಾಳಿಯಾಗಿದೆ. ಇದರ ಜೊತೆಗೆ ಮಿನಾಬ್ ನಗರದಲ್ಲಿನ ವಸತಿ ಪ್ರದೇಶಗಳ ಮೇಲೂ ದಾಳಿಯಾಗಿದ್ದು, ಯುದ್ಧದ ಭೀಕರತೆ ಮತ್ತಷ್ಟು ಹೆಚ್ಚಳವಾಗಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿರುವ ಇರಾನ್ ಬಹ್ರೇನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಬಹ್ರೇನ್ನ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕವಾಗಿರೋ ಬಾಬ್ಕೋ ಮೇಲೆ ದಾಳಿ ಮಾಡಿದ್ದು, ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿದಿದೆ. ಇನ್ನು ಖಮೇನಿ ಹತ್ಯೆ ಬಳಿಕ ಇರಾನ್ ಸರ್ವೋಚ್ಚ ನಾಯಕನಾಗಿ ಮೊಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡಲಾಗಿದೆ. ಆದರೆ ಮೊಜ್ತಬಾ ಖಮೇನಿ ಆಯ್ಕೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಹೊಸ ನಾಯಕನ ನೇಮಕದಿಂದ ನನಗೇನೂ ಸಂತೋಷವಾಗಿಲ್ಲ, ನಮ್ಮ ಯುದ್ಧ ಹೀಗೆ ಮುಂದುವರಿಯುತ್ತೆ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ವಾರ್ ವಿಚಾರವಾಗಿ ಇವತ್ತು ಲೋಕಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಭಾರತಕ್ಕೆ ಆತಂಕಕಾರಿಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಗಲ್ಫ್ ರಾಷ್ಟ್ರಗಳಲ್ಲೇ ಸುಮಾರು 1 ಕೋಟಿ ಭಾರತೀಯರಿದ್ದಾರೆ. ಸಾವಿರಾರು ಭಾರತೀಯರು ಉದ್ಯೋಗಕ್ಕಾಗಿ ಇರಾನ್ನಲ್ಲಿದ್ದಾರೆ. ಕೇಂದ್ರ ಭಾರತೀಯರೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಟೆಹರಾನ್ನ ಭಾರತೀಯ ರಾಯಭಾರ ಕಚೇರಿ ಕೆಲಸ ಮಾಡ್ತಿದೆ. ಸಂಘರ್ಷದ ನಡುವೆಯೇ ಭಾರತೀಯರಿಗೆ ಸಹಾಯ ಮಾಡಲಾಗ್ತಿದೆ. ಹಾರ್ಮುಜ್ ಜಲಸಂಧಿಗೆ ಇರಾನ್ ತಡೆ ಕಟ್ಟಿರುವುದರಿಂದ ಸಂಕಷ್ಟ ಉಂಟಾಗಿದೆ. ಸಂಘರ್ಷದಿಂದಾಗಿ 2 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಕಾಣೆಯಾಗಿದ್ದಾರೆ ಅನ್ನುವ ಮಾಹಿತಿ ಕೊಟ್ಟಿದ್ದಾರೆ. That negatively impacts peace and security in the world is deeply troubling. This ongoing conflict is an issue of particular concern for India. We are a neighboring region and understandably have obvious stakes in West Asia remaining stable and peaceful. There are almost 1 crore Indian citizens who live and work in the Gulf nations. In Iran too, there are a few thousand Indians who are there for study and employment. The region is key to our energy security. ಇನ್ನು ಜೈಶಂಕರ್ ಸದನದಲ್ಲಿ ಉತ್ತರ ನೀಡುವ ವೇಳೆಗೆ ವಿಪಕ್ಷಗಳು ತಡೆದಿದ್ದು, ಸದನದ ಬಾವಿಗಿಳಿದು ವಿಪಕ್ಷಗಳು ಪ್ರತಿಭಟನೆ ಮಾಡಿದವು. ನಮಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಈ ವೇಳೆ ವಿಪಕ್ಷಗಳ ವಿರುದ್ಧ ಸಚಿವ ಕಿರಣ್ ರಿಜಿಜು ಆಕ್ರೋಶ ವ್ಯಕ್ತಪಡಿಸಿದ್ದು, ಸದನದಲ್ಲಿ ಉತ್ತರಕ್ಕೆ ಅವಕಾಶ ಕೊಡಬೇಕು, ಉತ್ತರ ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕು, ಸದನದ ನಿಯಮ ಎಲ್ಲರೂ ಪಾಲಿಸಬೇಕು, ಸದನದಲ್ಲಿ ಗದ್ದಲ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಈ ವೇಳೆ ಸದನದಲ್ಲಿ ಮತ್ತಷ್ಟು ಗದ್ದಲ ಹೆಚ್ಚಾಗಿದ್ದು, ಸ್ಪೀಕರ್ ಲೋಕಸಭೆ ಕಲಾಪವನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಮಾಡಿದ್ರು. Garima ko opposition party does not understand the basic ethics of this house, the rules of this house. They don't understand the values of the constitution. ये क्या चाहते हैं आप लोग? क्या एक परिवार, एक आदमी पूरा देश का महाराजा है क्या? इस देश में संविधान है, इस सदन में रूल है. आप लोग अपना ही दिया वाला रूल को नहीं मानते हैं. आप जो ये हरकत कर रहे हैं, ये इससे क्या भला हो रहा है देश का? और संसद का गरिमा को आप लोगों ने कितना गिराया है? ऑपोजिशन पार्टी ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ವಾರ್ ವಿಚಾರವಾಗಿ ಸದನದಲ್ಲಿ ಮಾತಾಡಲು ಅವಕಾಶ ನೀಡದ ಹಿನ್ನೆಲೆ ವಿಪಕ್ಷಗಳು ಲೋಕಸಭೆ ಹಾಗೂ ರಾಜ್ಯಸಭೆಯಿಂದ ಹೊರಬಂದು ಪಾರ್ಲಿಮೆಂಟ್ ಮುಂದೆ ಪ್ರತಿಭಟನೆ ಮಾಡಿಸಿವೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಪಾರ್ಲಿಮೆಂಟ್ ಹೊರಗೆ ನಿಂತು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಇರಾನ್ ಮಹಿಳಾ ಫುಟ್ಬಾಲ್ ತಂಡಕ್ಕೆ ಭದ್ರತೆಯ ಭಯ ಶುರುವಾಗಿದೆ. ನಿನ್ನೆ ಆಸ್ಟ್ರೇಲಿಯಾ ಜೊತೆಗೆ ನಡೆದ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಇರಾನ್ನ ಮಹಿಳಾ ಫುಟ್ಬಾಲ್ ತಂಡ ಗೆಲುವು ಸಾಧಿಸೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಮತ್ತೆ ವಾಪಸ್ ಇರಾನ್ಗೆ ತೆರಳೋಕೆ ಫುಟ್ಬಾಲ್ ತಂಡ ಹಿಂದೇಟು ಹಾಕ್ತಿದ್ದು ಸುರಕ್ಷತೆಯ ಭಯವಿದೆ ಅಂತ ಹೇಳಿಕೊಂಡಿದೆ. ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಕಲಬುರಗಿಯಲ್ಲಿ ವಿನೂತನ ಪ್ರತಿಭಟನೆ ಮಾಡಲಾಗಿದೆ. ಕಲಬುರಗಿ ಮಹಿಳಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ಮಾಡಲಾಗಿದ್ದು, ರಸ್ತೆ ಮೇಲೆ ಒಲೆ ಹಚ್ಚಿ ರೊಟ್ಟಿ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ರಸ್ತೆ ಮೇಲೆ ಸಿಲಿಂಡರ್ ಬಿಸಾಡಿ ಸೌದೆ ಒಲೆಯ ಮೇಲೆ ರೊಟ್ಟಿ ಬೇಯಿಸಿ ಪ್ರತಿಭಟಿಸಲಾಗಿದೆ. ಕೂಡಲೇ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಇಳಿಕೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಚಾರಕ್ಕೆ ದಲಿತರ ಮೇಲೆ ಸವರ್ಣೀಯರಿಂದ ಕಲ್ಲು ತೂರಿದ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ಚಂದ ಎತ್ತಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದಲ್ಲಿ ಸಲ್ಲಪುರಮ್ಮ ದೇವಸ್ಥಾನ ನಿರ್ಮಿಸಲಾಗಿದೆ. ಆದರೆ ದಲಿತರು ಪೂಜೆ ಮಾಡಲು ಬಂದಾಗ ದೇವಸ್ಥಾನದ ಅರ್ಚಕರು ಹಾಗೂ ಸವರ್ಣೀಯರು ಕಲ್ಲು ತೂರಿ ದೇವಸ್ಥಾನದಿಂದ ಹೊರಬರುವಂತೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಬಳಿಕ ದಲಿತರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು, ಪೊಲೀಸರು ಬಂದೋಬಸ್ತ್ನಲ್ಲಿ ಪೂಜೆ ಮಾಡಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಅನಾಹುತ ಸಂಭವಿಸದ ಹಾಗೆ ಎಚ್ಚರಿಕೆ ವಹಿಸಲಾಗಿದ್ದು, ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮಾದಕ ವಸ್ತು ಸಾಗಣೆ ಮಾಡುತ್ತಿದ್ದ ಕಾಂಗ್ರೆಸ್ ಮುಖಂಡನನ್ನು ಪೊಲೀಸರು ಬಂಧಿಸಿದ್ದಾರೆ. ಉಡುಪಿಯ ಕಾಪು ತಾಲೂಕಿನ ಪಾದೂರಿನಲ್ಲಿ 2.83 ಗ್ರಾಂ ತೂಕದ ಮಾದಕ ವಸ್ತು ಎಂಡಿಎಂಎ ವಶಕ್ಕೆ ಪಡೆಯಲಾಗಿದ್ದು, ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ಜಹೀರ್ ಅಹ್ಮದ್ ಅನ್ನುವತನನ್ನು ಬಂಧಿಸಲಾಗಿದೆ. ಜಹೀರ್ಗೆ ಸಾಥ್ ಕೊಟ್ಟ ಸೈಯದ್ ಶಮೀರನ್ನು ಕೂಡ ಬಂಧಿಸಲಾಗಿದೆ. ಈ ಸಂಬಂಧ ಶಿರುವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆಯಾದರೆ ವೈದ್ಯಾಧಿಕಾರಿಗಳೇ ಹೊಣೆ ಅಂತ ರಾಜ್ಯದ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಔಷಧಿಗಳ ಖರೀದಿ ಪ್ರಕ್ರಿಯೆ ನಿಲ್ಲಿಸಿ ಕೇವಲ ಸರ್ಕಾರ ನೀಡೋ ಪೂರೈಕೆ ಬಳಸುವುದಾಗಿ ವೈದ್ಯಾಧಿಕಾರಿಗಳು ಸಂಘ ಹೇಳಿತ್ತು. ಆದರೆ ವೈದ್ಯಾಧಿಕಾರಿಗಳ ಸಂಘದ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ತಡೆಯನ್ನು ನೀಡಿದೆ. ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಾದರೂ ಸ್ಥಳೀಯವಾಗಿ ಖರೀದಿ ಮಾಡದೆ ಇಲಾಖೆಯಿಂದ ಬರುವ ಔಷಧಿ ಮಾತ್ರ ಬಳಕೆ ಮಾಡುವುದಾಗಿ ವೈದ್ಯಾಧಿಕಾರಿಗಳ ಸಂಘ ತಿಳಿಸಿತ್ತು. ಆದರೆ ಇದು ನಿಯಮ ಬಾಹಿರ ಮತ್ತು ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದ್ದು, ಇಲಾಖೆಯಿಂದ ಬರುವ ಔಷಧಿ ಕೊರತೆಯಾದರೆ ಸ್ಥಳೀಯವಾಗಿ ಖರೀದಿಸಿ ರೋಗಿಗಳಿಗೆ ನೀಡಬೇಕು ಅಂತ ಸೂಚನೆ ಕೊಟ್ಟಿದೆ. ಒಂದು ವೇಳೆ ಔಷಧಿಗಳ ಕೊರತೆ ಉಂಟಾದರೆ ಅದಕ್ಕೆ ವೈದ್ಯಾಧಿಕಾರಿಗಳೇ ಹೊಣೆಯಾಗ್ತಾರೆ ಅಂತ ಎಚ್ಚರಿಕೆ ನೀಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಉಳಿದಿರೋ ವಿಚಾರವಾಗಿ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಡಿಸಿಎಂ ಪರವಾಗಿ ನಾವಿದ್ದೇವೆ, ನಾವು ನೋಡ್ಕೊಳ್ತೇವೆ, ಅವ್ರು ನಾಳೆನೇ ಬರಲಿ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಏನು ಆರಾಮ್ ನಾವಿದ್ದೀವಿ, ಅವ್ರ ಪರವಾಗಿ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. ಡಿಸಿಎಂ ಪರವಾಗಿ ನಾವು ಇದ್ದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ ಇಲ್ಲಿ ಬಿಡಿ, ಏನು ಆರಾಮ್. ಇನ್ನು ಬಜೆಟ್ ವಿಚಾರವಾಗಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ನಮ್ಮ ಇಲಾಖೆಗೆ ಬಜೆಟ್ ಮುಂಚೆನೇ ಹೇಳಿದ್ದನ್ನ ಸಿಎಂ ಕಾರ್ಯಗತ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ 4 ಕಾರ್ಪೊರೇಷನ್ ನೌಕರರ ಬೇಡಿಕೆಗೆ ಸಿಎಂ ಸ್ಪಂದಿಸಿದ್ದಾರೆ. ಸಾರಿಗೆ ಬಸ್ ಹಾಗೂ ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಟ್ಟಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮಹಾದೇವಪ್ಪನವರು ಪ್ರಾಧಿಕಾರವನ್ನ ಮಾಡಿದ್ರು. ಪ್ರಾಧಿಕಾರ ಮಾಡಿದ್ರೆ ಅಭಿವೃದ್ಧಿಗೆ ವೇಗ ಸಿಗುತ್ತೆ. ಈಗಾಗಲೇ ಕೆಲಸ ಕಾರ್ಯಗಳು ಆರಂಭ ಆಗಿದೆ. ಕೊಲ್ಲೂರು ಮೂಕಾಂಬಿಕೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳನ್ನು ಪ್ರಾಧಿಕಾರ ಮಾಡ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ ಅಂತಂದ್ರು. ಮುಖ್ಯಮಂತ್ರಿಗಳು ಬಜೆಟ್ ಮುಂಚೆ ಹೇಳಿದಾರೋ ಅದನ್ನೆಲ್ಲ ಕೂಡ ಕಾರ್ಯಗತ ಮಾಡಿದ್ದಾರೆ. ನಮ್ಮ ಕೆಎಸ್ಆರ್ಟಿಸಿ 4 ಕಾರ್ಪೊರೇಷನ್ ಅವರು ಏನು ಬೇಡಿಕೆ ಹೇಳಿತ್ತು ಅದರಲ್ಲಿ 14 ತಿಂಗಳ ಜೊತೆ ಸೇರಿಸಿ 12 ತಿಂಗಳು 26 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು.
ಅದನ್ನು ಕೂಡ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡಿಕೊಂಡಿದ್ದಾರೆ. 1000 ಬಸ್ಸು ಈ ವರ್ಷ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕ್ ಬಸ್ಸಸ್ಸು ಕೂಡ ಇರುತ್ತೆ. ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಸುಮಾರು ಒಂದು 10-12 ವರ್ಷಕ್ಕೆ ಮುಂಚೆ ಪ್ರಾಧಿಕಾರ ಮಾಡಿದ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಮತ್ತು ಪ್ರಾಧಿಕಾರಗಳು ಮಾಡೋದ್ರಿಂದ ಅಭಿವೃದ್ಧಿಗೆ ಬೇಗ ಸಿಗುತ್ತೆ ಅಂತ ಮಾಡಿರ್ತಕ್ಕಂಥ ಉದ್ದೇಶ. ಮತ್ತು ಈಗಾಗಲೇ ಕಾರ್ಯಕ್ರಮಗಳು ಕೂಡ ಹಾಕ್ಕೊಂಡು ಕೆಲಸ ಕಾರ್ಯಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಮತ್ತು ಎರಡನೇದಾಗಿ ಈ ಬಾರಿ ಕೊಲ್ಲೂರು ಮೂಕಾಂಬಿಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಧಿಕಾರ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಸಂಜೆ ಶಾಸಕರಿಗೆ ಬಜೆಟ್ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಹೋಟೆಲ್ ಲಲಿತ್ ಅಶೋಕದಲ್ಲಿ ಎಲ್ಲಾ ಶಾಸಕರು ಕಾರ್ಯಾಗಾರಕ್ಕೆ ಹಾಜರಾಗಬೇಕು ಅಂತ ಸ್ಪೀಕರ್ ಆಹ್ವಾನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಯವ್ಯಯ ರಾಜಸ್ವ ಸಂಗ್ರಹಣೆ, ಬಜೆಟ್ ಅನುದಾನ ಬಳಕೆ ಕುರಿತು ಶಾಸಕರಿಗೆ ತರಬೇತಿ ನೀಡಲಿದ್ದಾರೆ. ಬಳಿಕ ಶಾಸಕರೆಲ್ಲರಿಗೂ ಔತಣಕೂಟ ಆಯೋಜಿಸಲಾಗಿದೆ. ವಿಧಾನಸೌಧದ 4 ದ್ವಾರಗಳಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಿಪೇರಿ ಮಾಡಲಾಗ್ತಿದೆ. ಇನ್ನು ಬೀಟೆ ಮರದ ಹೈಫೈ ಡೋರ್ಗಳಿಂದ ಮಾಡಿದ ಡೋರ್ಗಳನ್ನು ತಯಾರಿ ಮಾಡಲಾಗ್ತಿದ್ದು ಒಂದೊಂದು ಬಾಗಿಲಿಗೆ 70ರಿಂದ 80 ಲಕ್ಷ ಖರ್ಚು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಸ್ಪೀಕರ್ ಕೇಳಿದ್ರೆ ಅಂದವಾಗಿ ಕಾಣೋಕೆ ರಿಪೇರಿ ಮಾಡಿಸಲಾಗ್ತಿದೆ ಅಂತ ಹೇಳಿದ್ರು. ಆದರೆ ಖರ್ಚು ವೆಚ್ಚದ ಬಗ್ಗೆ ಮಾತ್ರ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಇದು PWG ಸಚಿವರು ಕೂಡ ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಿದ್ದು. ಒಟ್ನಲ್ಲಿ ವಿಧಾನಸೌಧದ 4 ದ್ವಾರಗಳಿಗೆ ಆಕರ್ಷಕವಾಗಿ ವಿನ್ಯಾಸ ಮಾಡಿರುವಂತಹ ಡೋರ್ಗಳನ್ನು ಅಳವಡಿಕೆ ಮಾಡೋ ಕೆಲಸವಾಗ್ತಿದೆ. ಚೆನ್ನಾಗಿ ಬಿಟ್ಟಿದೆ. ಅದು ಸ್ಪೀಕರ್ ಅಂಡ್ರ್ ಬರ್ತದೆ. ಅವರ ನಮ್ಮ ಇಲಾಖೆ ಮಾಡ್ತೀವಿ ಅಷ್ಟೇ. ಅದು ಸ್ಪೀಕರ್ ಅಂಡ್ರಲ್ಲಿ ನಾವು ಏನು ಮಾಡೋಲ್ಲ. ಏನು ಮಾಡಬೇಕು ವಿಧಾನಸೌಧದಲ್ಲಿ ಸ್ಪೀಕರ್ ಅವರ ಅಧೀನದಲ್ಲಿ ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ. ಹೇಗೆ ಮಾಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದು ಅವ್ರ ಯೋಚನೆಗೆ ಬಿಟ್ಟಂಥ ವಿಚಾರ. ಗೊತ್ತಿಲ್ಲ ನಮ್ಗೆ. ಅದು 4Gಯಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಕೊಟ್ಟಿರ್ತೀವಿ. ಅದು ಸರಿ 4G. ಸೊ ನೋಡ್ಬೇಕು. ನೀವು ಹೇಳಿದಾಗೆ ಚೆಕ್ ಮಾಡೋಣ. ಬಹುಶಃ ಇವತ್ತು ನಮ್ಮ ರೋಸದಿಂದ ಆ ಮಹಾದ್ವಾರವನ್ನು ಮಾಡಿದ್ದೆವು. ಅದೊಂದು ಎಲ್ಲರಿಗೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಈ 3 ಡೋರ್ ಅನ್ನು ಕೂಡ ಮಾಡ್ಬೇಕಂತ ಬೇಡಿಕೆ ಇತ್ತು. ಒಂದು ಈ ಡೋರ್ ಇರಲಿ, ಗ್ರ್ಯಾಂಡ್ ಸ್ಟೆಪ್ ಇರಲಿ, ಮತ್ತು ನಮ್ಮ ಬ್ಯಾಂಕ್ವೆಟ್ ಹಾಲ್ನ ಆ ಡೋರ್, ಆ 3 ಕೂಡ ಇವತ್ತು ಆರ್ಡರ್ ಆಗಿದೆ. ಈ ಕೆಲಸ ಒಂದು ಕಂಪ್ಲೀಟ್ ಆಗಿದೆ. ಇದರ ಸೌಂದರ್ಯ ಹೆಚ್ಚಿಸಬೇಕು, ಇದರ ಗೌರವ ಕೂಡ ಜಾಸ್ತಿ ಆಗ್ಬೇಕು. ಏನೋ ಮನಸ್ಸಿಟ್ಟುಕೊಂಡು ವಿಧಾನಸೌಧ ಬಹಳ ಹೆಮ್ಮೆಯಿಂದ ಬರ್ತಾರೆ. ಇಲ್ಲಿ ಬರುವಾಗ ಈ ಕೆಲವೊಂದು ರೀತಿ ನೋಡಿದಾಗ ಅವರಿಗೆ ಇಷ್ಟೇನಾದ ಭಾವನೆ ಬರ್ತದೆ. ಅದಲ್ಲ, ಬಂದ್ರೆ ಮಾದರಿ ಆಗ್ಬೇಕು. ನಾಲ್ಕು ನನಗೂ ಗೊತ್ತಿಲ್ಲ. ಇದು ನಾವು ಇವತ್ತು PWD ಮತ್ತು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ನಾವಿವತ್ತು ಮಾಡ್ತೇವೆ. ನನಗೆ ಒಂದು ಇದಾಗಿ ಬಹುಶಃ ಇದಕ್ಕೆ 70 ಲಕ್ಷ ಒಂದು ಡೋರ್ಗೆ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು PWD ಅವರ ಮುಖಾಂತರ. ಚಿಕ್ಕಪೇಟೆಯ ಸ್ಕ್ರಾಪ್ ಗೋಡೌನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ಭರದಿಂದ ನಂದಿಸ್ತಾ ಇದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣ ಬಂದ್ ಮಾಡಲಾಗಿದೆ. ಒಳ ಮೀಸಲಾತಿ ಹೋರಾಟ ಸಮಿತಿ, ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬಂದ್ ಮಾಡಲಾಗಿದ್ದು ಪ್ರತಿಭಟನಾ ಮೆರವಣಿಗೆ ಮಾಡಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಲಾಗಿದೆ. ಇನ್ನು ಪ್ರತಿಭಟನೆಯಲ್ಲಿ 100 ಕಾರ್ಯಕರ್ತರು ಭಾಗಿಯಾಗಿದ್ದು ಬಂದ್ ಹಿನ್ನೆಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲೂ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಕನಕಪುರ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕಾಲ್ನಡಿಗೆ ಮಾಡಿ ಚನ್ನಬಸಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಿಎಂ, ಡಿಸಿಎಂ ಹಾಗೂ ಸಚಿವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ, ಒಳ ಮೀಸಲಾತಿ ಮೂಲಕ ಹೊಲೆಯ ಮಾದಿಗರನ್ನ ಬೇರ್ಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ರಾಜಕೀಯ ಪ್ರಜ್ಞೆ, ಸಂವಿಧಾನಾತ್ಮಕವಾದ ಪ್ರಜ್ಞೆ ಇರಬೇಕು. ಮೀಸಲಾತಿ ಹಂಚಿಕೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ವರ್ಗೀಕರಣವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ ಪಾಲು ಎಷ್ಟಿದೆ, ಯಾರಿಗೆ ಯಾವ ರೀತಿ ಅವಕಾಶಗಳನ್ನು ಕೊಡಬೇಕು,
ಪರಿಶಿಷ್ಟ ಜಾತಿ ವರ್ಗದವರು ಚಿತ್ರಗೊಳ್ದೇ ಇರೋಂಗೆ ಏನ್ ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾಮನ್ ಸೆನ್ಸ್, ರಾಜಕೀಯ ಒಂದು ಸೆನ್ಸ್ ಇದೆಯಲ್ಲ, ಸೂಕ್ಷ್ಮತೆ ಇದೆಯಲ್ಲ, ಆ ಸೂಕ್ಷ್ಮತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಇರಬೇಕು, ಸಿದ್ದರಾಮಯ್ಯನಿಗೂ ಇರಬೇಕು. ಕೊಪ್ಪಳದ ಗಂಗಾವತಿ ತಾಲೂಕಿನ ಬಸವನದುರ್ಗ ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡುವಂತೆ ಆಗ್ರಹಿಸಿ ಪಾದಯಾತ್ರೆ ನಡೆಸಲಾಯಿತು. ಬಸವನದುರ್ಗ ಗ್ರಾಮದಿಂದ ತಹಸೀಲ್ದಾರ್ ಕಚೇರಿವರೆಗೂ ಗ್ರಾಮಸ್ಥರು ಪಾದಯಾತ್ರೆ ನಡೆಸಿದ್ರು. ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡೋಕೆ ಎಲ್ಲಾ ದಾಖಲೆ ಇದ್ರೂ ಕಂದಾಯ ಇಲಾಖೆ ಅಧಿಕಾರಿಗಳು ತಪ್ಪು ವರದಿ ಮಾಡಿದ್ದಾರೆ ಅಂತ ಆರೋಪಿಸಲಾಯಿತು. ಕಂದಾಯ ನಿರೀಕ್ಷಕ ತಪ್ಪು ವರದಿಯಿಂದ ಕಂದಾಯ ಗ್ರಾಮ ಕೈತಪ್ಪುವ ಹಿನ್ನೆಲೆಯಲ್ಲಿ ಬಸವನದುರ್ಗ ಗ್ರಾಮಸ್ಥರಿಂದ ಪಾದಯಾತ್ರೆ ಮಾಡಿ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡೋಕೆ ಆಗ್ರಹಿಸಲಾಯಿತು. ಮಾರ್ಚ್ 11ರಂದು ವಿದ್ಯುತ್ ಗುತ್ತಿಗೆದಾರರು ಬೃಹತ್ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ಈ ಬಗ್ಗೆ ಮಾತಾಡಿರೋ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರಮೇಶ್, ಸರ್ಕಾರ ವಾಸು ದೃಢೀಕರಣ ಪತ್ರ ಕೊಟ್ಟ ನಂತರ ವಿದ್ಯುತ್ ಸಂಪರ್ಕ ಕೊಡಬೇಕು ಅಂತ ಆದೇಶಿಸಿತ್ತು. ಆದರೆ ಇದರ ವಿರುದ್ಧವಾಗಿ ಸಿಎಂ, ಡಿಸಿಎಂ ಸಚಿವರು ಸೇರಿದಂತೆ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಪತ್ರ ನೀಡಿದ್ವು. ಇದಾದ ಬಳಿಕ 3 ಅಂತಸ್ತಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿ ಕೊಟ್ಟಿದ್ರು. ಇದೇ ವಿನಾಯಿತಿ ಗ್ರಾಮಾಂತರಕ್ಕೂ ವಿಸ್ತರಿಸಲಾಯಿತು. ಆದರೆ ಗ್ರಾಮದಲ್ಲಿ ಜಮೀನುಗಳಿಗೆ ಕುಂಟೆ ಅಳತೆಯಲ್ಲಿರುತ್ತೆ, ಅಳತೆಯಲ್ಲಿ ಕೊಂಚ ವ್ಯತ್ಯಾಸ ಬಂದರೂ ವಿನಾಯಿತಿ ನೀಡ್ತಿಲ್ಲ. ಹೀಗಾಗಿ ಒನ್ ಟೈಮ್ ವಿನಾಯಿತಿ ಕೊಡಿ ಅಂತ ಮನವಿ ಮಾಡಿದ್ವು. ಆದರೆ ಇದರ ಬಗ್ಗೆ ಚರ್ಚೆ ಆಗಿಲ್ಲ. ಹೀಗಾಗಿ ಪ್ರತಿಭಟನೆಗೆ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ. ಕೇಂದ್ರ ಸಮಿತಿ ವತಿಯಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿಕೊಂಡಿದ್ದೀವಿ. ದಿನಾಂಕ 11/3/2026ರಂದು ಈ ಪ್ರತಿಭಟನೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ಭಾಗವಹಿಸಿ, ಯಾಕಂದರೆ ಈ ವಿದ್ಯುತ್ ಸಂಪರ್ಕ ಇಲ್ಲದೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಬಹುಮುಖ್ಯವಾಗಿ ಕಟ್ಟಡಗಳು ಕಟ್ಟಿಲ್ಲ ಅಂತ ಅಂದಾಗ ಸುಮಾರು ಇಂಡಸ್ಟ್ರಿ ಲೈನ್ಗೂ ಎಫೆಕ್ಟ್ ಆಗುತ್ತೆ. ಮತ್ತು ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್, ಟ್ರಾನ್ಸ್ಫಾರ್ಮರು, ಎಲೆಕ್ಟ್ರಿಕಲ್ ಐಟಮ್ಸ್ ಏನು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದ್ದಾರೆ ಅವ್ರಿಗೂ ಬಿಸ್ನೆಸ್ಸು ಕಮ್ಮಿ ಆಗಿದೆ. ಅವ್ರಿಗೂ ನಾವು ಮನವರಿಕೆ ಮಾಡಿ ಈ ನಮ್ಮ ಬೆಂಬಲ ಕೊಡಿ ಅಂತ ಕೇಳಿದ್ದೀವಿ. FKCC ಅವರು ಕೊಟ್ಟಿದ್ದೀವಿ, ಫೀನಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನು ಮತ್ತು ಎಲೆಕ್ಟ್ರಿಕಲ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಗ್ರಾಹಕರಿಗೆ ಮತ್ತು ಸರ್ಕಾರಕ್ಕೆ ಇದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿದ್ದೀವಿ. ದಾವಣಗೆರೆಯ ಜಗಳೂರು ತಾಲೂಕಿನಾದ್ಯಂತ ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗುತ್ತಿದೆ. ತಾಲೂಕಿನಾದ್ಯಂತ 14 ಕೆರೆ ಒತ್ತುವರಿ ಮಾಡಲಾಗಿದ್ದು, ಜಗಳೂರು ಪಟ್ಟಣದಲ್ಲಿನ ಕೆರೆ ಒತ್ತುವರಿ ತೆರವು ಮೂಲಕ ಕಾರ್ಯಾಚರಣೆಯನ್ನ ಶುರು ಮಾಡಲಾಗಿದೆ. ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಕೆರೆಯನ್ನ ಒತ್ತುವರಿ ಮಾಡಿದ್ದ ಮನೆಗಳನ್ನು ಮತ್ತು ವಾಣಿಜ್ಯ ಮಳಿಗೆಗಳ ತೆರವುಗೊಳಿಸಲಾಗುತ್ತಿದ್ದು, ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಸರ್ವೆ ನಂಬರ್ 115, 16ರಲ್ಲಿ 507 ಎಕರೆ 20 ಗುಂಟೆ ವಿಸ್ತೀರ್ಣವಿರುವಂತಹ ಕೆರೆಯ 6 ಎಕರೆ ಕೆರೆ ಒತ್ತುವರಿ ಮಾಡಿ ಮನೆ ಮತ್ತು ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಹೈಕೋರ್ಟ್ ಆದೇಶದಂತೆ ತೆರವು ಕಾರ್ಯಾಚರಣೆ ಮಾಡಲಾಗ್ತಿದೆ ಅಂತ ತಹಸೀಲ್ದಾರ್ ಸೈಯದ್ ಕಲೀಂ ಉಲ್ಲಾ ಮಾಹಿತಿ ನೀಡಿದರು. ರೀಸೆಂಟ್ ಆಗಿ 2025ರಲ್ಲಿ ಹೈಕೋರ್ಟ್ ಆದೇಶ ಆಗುತ್ತೆ. ಮೈನರ್ ಇರಿಗೇಷನ್ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿ ತದನಂತರ ಕಾನೂನಾತ್ಮಕವಾಗಿ ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೊರಟು. ಆ ನಿಟ್ಟಿನಲ್ಲೇ ಇವತ್ತು ಸಹ ನಾವು ಎವಿಕ್ಷನ್ ಸಹ ಮಾಡ್ತಾ ಇರೋದು. ಹೈಕೋರ್ಟಿಂದ ಆದೇಶ ಸಹ ಇದೆ, ಒತ್ತುವರಿಯನ್ನ ಅವರಿಗೆ ಒಂದು ವಿಚಾರಣೆ ಮಾಡಿ ತೆರವುಗೊಳಿಸಿ ಅಂತ ಹೊರಟು ಆದೇಶ ಕೂಡ ಮಾಡಿದ್ದಾರೆ. ಸೊ ಮೊದಲಿಗೆ ಈ ಹಿಂದೆ ಜನರಿಗೂ ಕೊಟ್ಟಿದ್ವಿ, ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಸಹ ಮಳಿಗೆಗಳನ್ನೆಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ. ಸೋಮೋಟಾಗಿ ಅವರು ಸಹ ತೆರವುಗೊಳಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರ ಸಹಕಾರದಿಂದ ನಾವು ಇವತ್ತು ಒತ್ತುವರಿ ಕಾರ್ಯನ ಯಶಸ್ವಿಯಾಗಿ ಮಾಡ್ತಾ ಇದ್ವಿ. ಧಾರವಾಡದ ಟಿಕಾರೆ ರಸ್ತೆಯಲ್ಲಿ ಇರೋ ಜೈನ ಮಂದಿರದಲ್ಲಿ ಕಳ್ಳತನವಾಗಿದೆ. ಮಂದಿರದಲ್ಲಿನ ಬಂಗಾರ, ಬೆಳ್ಳಿಯ ಮೂರ್ತಿಗಳು ಹಾಗೂ ಹುಂಡಿಯಲ್ಲಿನ ಹಣ ಕಳ್ಳತನವಾಗಿದೆ. ಕಳೆದ 2 ತಿಂಗಳ ಹಿಂದೆ ಕೂಡ ಕಳ್ಳತನ ಆಗಿದ್ದು, ಇದೀಗ ಮತ್ತೆ ಮಂದಿರದಲ್ಲಿ ಕಳ್ಳತನ ಆಗಿದೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸಿಆರ್ಝೆಡ್ ನಿಯಮ ಉಲ್ಲಂಘಿಸಿ ನಿರ್ಮಾಣ ಮಾಡಿರುವಂತಹ ಸುಮಾರು 44 ಅನಧಿಕೃತ ರೆಸಾರ್ಟ್ ತೆರವಿಗೆ ಕುಮಟಾ ತಹಸೀಲ್ದಾರ್ ಕೃಷ್ಣ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಬ್ಬನ ಶಶಿ, ನಾಡಮಸ್ಕೇರಿ ಗ್ರಾಮದ ರೆಸಾರ್ಟ್ಗಳ ತೆರವಿಗೆ ಆದೇಶ ಹೊರಡಿಸಿದ್ದಾರೆ. 44ರ ಪೈಕಿ 16 ರೆಸಾರ್ಟ್ಗಳನ್ನು ತೆರವು ಮಾಡದಂತೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಸ್ವಯಂ ಪ್ರೇರಿತವಾಗಿ ತೆರವು ಮಾಡ್ತೀವಿ ಅಂತ 16 ರೆಸಾರ್ಟ್ಗಳ ಮಾಲೀಕರು ಸ್ಟೇಯನ್ನು ತಂದಿದ್ದಾರೆ. ಇನ್ನುಳಿದ 28 ರೆಸಾರ್ಟ್ಗಳ ಪೈಕಿ 7 ರೆಸಾರ್ಟ್ ಸ್ವಯಂ ಪ್ರೇರಿತವಾಗಿ ತೆರವು ಮಾಡ್ತಿದ್ದು, ಉಳಿದ 21 ರೆಸಾರ್ಟ್ಗಳನ್ನು ವಶಕ್ಕೆ ಪಡೆದು ನಿಯಮಾನುಸಾರ ತಾಲೂಕು ಆಡಳಿತ ತೆರವನ್ನ ಮಾಡಲಿದೆ. ಪಂಚಾಯತಿಯಿಂದ
ಕಲ್ಯಾಣ ಮಂಟಪದಿಂದ ನೇರವಾಗಿ ಅಭಿಮಾನಿ ನಟ ದರ್ಶನ್ ಮನೆ ಬಳಿ ಬಂದಿರುವಂತಹ ಘಟನೆ ಬೆಂಗಳೂರಿನ ಆರ್ಆರ್ ನಗರದಲ್ಲಿ ನಡೆದಿದೆ. ಪತ್ನಿ ಸಮೇತ ದರ್ಶನ್ ಮನೆ ಬಳಿ ಬಂದು ದರ್ಶನ್ ಮನೆ ಮುಂದಿರುವಂತಹ ಗಣಪತಿ ಮುದ್ದಿನ ಸಾಕು ನಾಯಿಗೆ ಸೀಮಂತ ಮಾಡಿರುವ ಅಪರೂಪದ ಘಟನೆ ಧಾರವಾಡದ ಕಲಘಟಕಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ ನಡೆದಿದೆ. ಮಹಾದೇವಿ ನಾಯ್ಕರ್ ಅನ್ನೋರು ತಮ್ಮ ಸಾಕು ನಾಯಿಗೆ ಸೀಮಂತ ಮಾಡಿದ್ದು ಮುತ್ತೈದೆಯನ್ನ ಕರೆಸಿ ಉಡಿ ತುಂಬಿಸಿ ಸೀಮಂತ ಶಾಸ್ತ್ರ ಮಾಡಲಾಗಿದೆ. ಸೀಮಂತ ಕಾರ್ಯಕ್ರಮದಲ್ಲಿ ಗ್ರಾಮದ ಹಲವರು ಭಾಗಿಯಾಗಿದ್ದರು.